ಅಭಿಮನ್ಯು ಮಹಾಭಾರತದ ಪ್ರಸಿದ್ಧ ಯೋಧನ ಕತೆ, ಶೌರ್ಯ, ಯೌವನ, ತ್ಯಾಗ ಮತ್ತು ವಿಧಿಯ ಆಟವನ್ನು ಒಳಗೊಂಡಿದೆ. ಆತನು ಮಧ್ಯಮ ಪಾಂಡವನಾದ ಅರ್ಜುನನ ಮತ್ತು ಶ್ರೀಕೃಷ್ಣನ ಸಹೋದರಿಯಾದ ಸುಭದ್ರೆಯ ಪುತ್ರನಾಗಿದ್ದನು. ಅಲ್ಪಕಾಲದ ಆತನ ಜೀವನವು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಮರೆಯಲಾಗದ ಗುರುತನ್ನು ಬಿಟ್ಟಿದೆ. ಅಭಿಮನ್ಯುವಿನ ಶೌರ್ಯ, ತ್ಯಾಗ ಮತ್ತು ಧೈರ್ಯವು ಇಂದಿಗೂ ಇತಿಹಾಸದಲ್ಲಿ ಶ್ರೇಷ್ಠವಾಗಿ ಕಾಣಿಸುತ್ತದೆ. ಅಭಿಮನ್ಯುವಿನ ಕತೆ ಅವನು ಹುಟ್ಟುವ ಮೊದಲೇ ಪ್ರಾರಂಭವಾಗುತ್ತದೆ. ಸುಭದ್ರೆಯ ಗರ್ಭಾವಸ್ಥೆಯ ಸಮಯದಲ್ಲಿ ಶ್ರೀಕೃಷ್ಣ ಯುದ್ಧತಂತ್ರಗಳನ್ನು ಅವಳಿಗೆ ವಿವರಿಸುತ್ತಿದ್ದರು. ಒಂದು ದಿನ ಕೃಷ್ಣನು ಚಕ್ರವ್ಯೂಹವನ್ನು, ಅಂದರೆ ಪ್ರಾಚೀನ ಕಾಲದ ಯುದ್ಧಗಳಲ್ಲಿ ಬಳಸಲಾಗುವ ಅತಿ ಜಟಿಲ ಸೈನಿಕ ವಿನ್ಯಾಸವನ್ನು ಪ್ರವೇಶಿಸುವ ಮತ್ತು ಅದನ್ನು ಭೇದಿಸುವ ಸೂಕ್ಷ್ಮ ತಂತ್ರಗಳನ್ನು ವಿವರಿಸಲು ಪ್ರಾರಂಭಿಸಿದರು. ಆದರೆ ವಿವರಣೆ ನಡೆಯುತ್ತಿರುವ ಸಮಯದಲ್ಲಿ ಸುಭದ್ರೆ ನಿದ್ರಾವಸ್ಥೆಗೆ ಜಾರುತ್ತಾಳೆ. ಆಗ ಗರ್ಭದಲ್ಲಿದ್ದ ಅಭಿಮನ್ಯು ಕೃಷ್ಣನ ಮಾತುಗಳನ್ನು ಆಲಿಸುತ್ತಾ ಚಕ್ರವ್ಯೂಹ ಪ್ರವೇಶಿಸುವ ತಂತ್ರವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾನೆ. ಆದರೆ ತಂತ್ರವನ್ನು ಬಿಡಿಸುವ ಮಾರ್ಗವನ್ನು ತಿಳಿಯುವಂತಾಗುವುದಕ್ಕೂ ಮುನ್ನ ವಿವರಣೆ ಸ್ಥಗಿತವಾಗುತ್ತದೆ. ಈ ಘಟನೆಯು ಅವನ ಜೀವನದಲ್ಲಿ ಮಹತ್ತರ ಪ್ರಭಾವ ಬೀರುವ ಒಂದು ವಿಧಿಯ ಆಟವಾಗಿ ಪರಿಣಮಿಸಿತು. ಅಭಿಮನ್ಯು ಒಂದು ಯೋಧರ ಕುಟುಂಬದಲ್ಲಿ ಹುಟ್ಟಿದ್ದು, ಶೌರ್ಯ, ಧೈರ್ಯ ಮತ್ತು ಕೌಶಲ್ಯದ ಪ್ರತಿನಿಧಿಯಾಗಿ ಬೆಳೆಯುತ್ತಾನೆ. ತನ್ನ ತಂದೆ ಅರ್ಜುನನಿಂದ ಶಸ್ತ್ರಕೌಶಲ್ಯವನ್ನು ಮತ್ತು ತನ್ನ ತಾಯಿ, ಪಾಂಡವ ಬಂಧುಗಳು ಮತ್ತು ಶ್ರೀಕೃಷ್ಣನಿಂದ ಪಾಂಡವ ಸಂಸ್ಕೃತಿಯ ಶ್ರೇಷ್ಠತೆಗಳನ್ನು ಕಲಿತುಕೊಳ್ಳುತ್ತಾನೆ. ರಾಜ ವಿರಾಟನ ಪುತ್ರಿಯಾದ ಉತ್ತರೆಯೊಂದಿಗೆ ವಿವಾಹವಾದ ನಂತರ ಅಭಿಮನ್ಯುವಿಗೆ ಪರೀಕ್ಷಿತನೆಂಬ ಪುತ್ರನಾಗುತ್ತಾನೆ. ಈ ಪರೀಕ್ಷಿತನ ವಂಶವೇ ಭವಿಷ್ಯದಲ್ಲಿ ಪಾಂಡವರ ಪರಂಪರೆಯನ್ನು ಮುಂದುವರಿಸುತ್ತದೆ. ಅಭಿಮನ್ಯು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಯುದ್ಧಕ್ಷೇತ್ರದಲ್ಲಿ ಅಜೇಯ ಯೋಧನಾಗಿ ಬೆಳೆದು ಮಹಾಭಾರತದ ಇತಿಹಾಸದಲ್ಲಿ ಅಚಲವಾದ ಸ್ಥಾನವನ್ನು ಹೊಂದುತ್ತಾನೆ. ಅವನ ತ್ಯಾಗ, ಶೌರ್ಯ ಮತ್ತು ವಿಧಿಯ ಆಟದ ಈ ಕತೆ ಮಹಾಭಾರತದ ಶ್ರೇಷ್ಠ ಅಧ್ಯಾಯಗಳಲ್ಲಿ ಒಂದಾಗಿದೆ. ಕುರುಕ್ಷೇತ್ರದ ಯುದ್ಧ ಆರಂಭವಾಗುವಾಗ ಅಭಿಮನ್ಯು ಕೇವಲ 16 ವರ್ಷಗಳ ಯುವಕನಾಗಿದ್ದ. ತನ್ನ ಯುವ ವಯಸ್ಸಿನಲ್ಲಿದ್ದರೂ ಅವನು ಪಾಂಡವರ ಸೇನೆಯ ಅತಿ ಶ್ರೇಷ್ಠ ಯೋಧರಲ್ಲೊಬ್ಬನಾಗಿದ್ದನು. ಅವನ ಶೌರ್ಯ, ಧೈರ್ಯ ಮತ್ತು ಸಮರ್ಥತೆಯನ್ನು ಎಲ್ಲರೂ ಪ್ರಶಂಸಿಸುತ್ತಿದ್ದರು. 18 ದಿನಗಳ ಈ ಮಹಾಯುದ್ಧದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಭಿಮನ್ಯು ಪ್ರಮುಖ ಪಾತ್ರ ವಹಿಸಿದನು. ಪಾಂಡವರ ಮತ್ತು ಕೌರವರ ನಡುವೆ ನಡೆದ ಈ ಮಹಾಯುದ್ಧ ಕೇವಲ ರಾಜ್ಯಾಧಿಪತ್ಯಕ್ಕಾಗಿ ನಡೆದ ಒಂದು ಯುದ್ಧವಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ತೀಕ್ಷ್ಣ ಸಂಘರ್ಷವಾಗಿತ್ತು. ಅಭಿಮನ್ಯುವು ತನ್ನ ಸೇನೆಯೊಡನೆ ಯುದ್ಧಕ್ಷೇತ್ರದಲ್ಲಿ ಪ್ರಮುಖ ಯೋಜನೆ ಮತ್ತು ಕೌಶಲ್ಯವನ್ನು ತೋರಿಸುತ್ತಿದ್ದ. ವಿಶೇಷವಾಗಿ ಯುದ್ಧದ 13ನೇ ದಿನದ ಚಕ್ರವ್ಯೂಹ ಪ್ರವೇಶ ಘಟನೆಯು ಅಭಿಮನ್ಯುವಿನ ಶೌರ್ಯ ಮತ್ತು ಸಮರ್ಪಣೆಯ ಶ್ರೇಷ್ಠ ಉದಾಹರಣೆಯಾಗಿದೆ. ತನ್ನ ತ್ಯಾಗದ ಮೂಲಕ ಕೌರವರ ತಂತ್ರಗಳನ್ನು ಪಾಂಡವರ ವಿರುದ್ಧ ತಡೆಯುವಲ್ಲಿ ಅವನು ಪ್ರಮುಖ ಪಾತ್ರ ವಹಿಸಿದನು. ಅವನ ಯುದ್ಧ ಕೌಶಲ್ಯ ಮತ್ತು ಸಮರ್ಪಣೆಯು ತಲೆಮಾರುಗಳಿಗೆ ಪ್ರೇರಣೆ ನೀಡುತ್ತಿವೆ. ಕುರುಕ್ಷೇತ್ರದ ಯುದ್ಧದ ಅಂತಿಮ ಫಲಿತಾಂಶವನ್ನು ರೂಪಿಸುವಲ್ಲಿ ಅಭಿಮನ್ಯುವಿನ ಶಕ್ತಿ ಮತ್ತು ತ್ಯಾಗವು ಮಹತ್ತರವಾದ ಪಾತ್ರ ವಹಿಸಿದೆ. 13ನೇ ದಿನದಲ್ಲಿ ಅಭಿಮನ್ಯುವಿನ ಶ್ರೇಷ್ಠತೆ ಮತ್ತು ದುರಂತ. ಯುದ್ಧದ 13ನೇ ದಿನವು ಮಹಾಭಾರತದ ಇತಿಹಾಸದಲ್ಲಿ ಅಭಿಮನ್ಯುವಿನ ಶ್ರೇಷ್ಠತೆ ಮತ್ತು ದುರಂತ ಘಟನೆಯ ಸ್ಮರಣೀಯ ದಿನವಾಗಿ ಉಳಿಯಿತು. ಪಾಂಡವರನ್ನು ಸೋಲಿಸುವ ತಂತ್ರದ ಭಾಗವಾಗಿ ದ್ರೋಣಾಚಾರ್ಯರು ಪ್ರಾಣಾಂತಕ ಚಕ್ರವ್ಯೂಹವನ್ನು ರೂಪಿಸಿದರು. ಈ ಚಕ್ರವ್ಯೂಹವು ಬಹುಪದರಯುತ ಯೋಧರ ವಿನ್ಯಾಸವನ್ನು ಹೊಂದಿದ್ದು, ಅದನ್ನು ಪ್ರವೇಶಿಸುವುದು ಕಷ್ಟಕರ ಮತ್ತು ಹೊರಬರುವುದು ಅಸಾಧ್ಯವಾಗಿತ್ತು. ಈ ಚಕ್ರವ್ಯೂಹವನ್ನು ಅರ್ಜುನ ಮತ್ತು ಶ್ರೀಕೃಷ್ಣ ಮಾತ್ರ ಭೇದಿಸಲು ಸಾಮರ್ಥ್ಯವೊಂದಿದ್ದರು. ಆ ಸಮಯದಲ್ಲಿ ಅರ್ಜುನನು ಯುದ್ಧಕ್ಷೇತ್ರದ ಇನ್ನೊಂದು ಭಾಗದಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ಶ್ರೀಕೃಷ್ಣನು ಆಯುಧವನ್ನು ಎತ್ತುವುದಿಲ್ಲ ಎಂದು ಶಪಥ ಮಾಡಿದ್ದರು. ಪಾಂಡವರ ಹಿರಿಯನಾದ ಯುಧಿಷ್ಠಿರನು ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಪ್ರವೇಶಿಸುವ ಜ್ಞಾನವಿದೆಯೆಂಬುದನ್ನು ತಿಳಿದಿದ್ದನು. ಹೊರಬರುವ ತಂತ್ರ ಗೊತ್ತಿಲ್ಲವೆಂಬುದನ್ನು ಅರಿತುಕೊಂಡಿದ್ದನು. ಆದರೆ ಆ ಸಮಯದಲ್ಲಿ ಚಕ್ರವ್ಯೂಹವನ್ನು ಪ್ರವೇಶಿಸಿ ಶತ್ರುಗಳ ತಂತ್ರವನ್ನು ಹಾಳುಮಾಡಲು ಲಭ್ಯವಿರುವ ಮತ್ತೊಬ್ಬ ಯೋಧನ ಕೊರತೆಯಿತ್ತು. ಅಭಿಮನ್ಯು ತನ್ನ ಶಕ್ತಿಯ ಮೇಲೆ ಅಪಾರ ವಿಶ್ವಾಸವನ್ನು ಹೊಂದಿ ಪಾಂಡವರ ಕಡೆಯ ಹಿತಕ್ಕಾಗಿ ಈ ಅಪಾಯಕಾರಿ ಹೊಣೆಗಾರಿಕೆಯನ್ನು ಸ್ವೀಕರಿಸಿದ. ತನ್ನ ಕುಟುಂಬದ ಮೇಲೆ ಇರುವ ಪ್ರೀತಿ ಮತ್ತು ಧರ್ಮದ ಬದ್ಧತೆಯಿಂದ ಅವನು ಚಕ್ರವ್ಯೂಹವನ್ನು ಧೈರ್ಯದಿಂದ ಪ್ರವೇಶಿಸಿ ಶತ್ರುಗಳಿಗೆ ಭೀಕರವಾಗಿ ತಿರುಗಿಬಿದ್ದನು. ಅವನ ಶೌರ್ಯವು ಕೌರವರ ಶ್ರೇಷ್ಠ ಯೋಧರಿಗೂ ಕಳವಳವನ್ನು ಹುಟ್ಟಿಸಿತು. ಆದರೆ ಚಕ್ರವ್ಯೂಹದ ಒಳಭಾಗದಲ್ಲಿ ಅಭಿಮನ್ಯು ಒಂಟಿಯಾಗಿದ್ದಾಗ ಶತ್ರುಗಳು ಅವನಿಗೆ ಅವಕಾಶ ನೀಡದೆ ಅಪಾಯಕಾರಿ ಯುದ್ಧತಂತ್ರವನ್ನು ಅನುಸರಿಸಿದರು. ಅಭಿಮನ್ಯುವಿನ ಚಕ್ರವ್ಯೂಹ ಪ್ರವೇಶ. ಅಭಿಮನ್ಯು ತನ್ನ ಶಸ್ತ್ರಕೌಶಲ್ಯ, ಧೈರ್ಯ ಮತ್ತು ಜ್ಞಾನವನ್ನು ಶ್ರೇಷ್ಠ ಆಯುಧಗಳಂತೆ ಬಳಸಿಕೊಂಡು ಚಕ್ರವ್ಯೂಹವನ್ನು ಪ್ರವೇಶಿಸಿದನು. ಆತನ ಪ್ರವೇಶವು ಅಪರೂಪದ ಶೌರ್ಯ ಮತ್ತು ಸಮರ್ಥತೆಯನ್ನು ತೋರಿಸಿತ್ತು.
ಚಕ್ರವ್ಯೂಹದ ಬಾಹ್ಯಪದರಗಳನ್ನು ಶೀಘ್ರವಾಗಿ ಒಡೆದುಹಾಕಿದ ಅಭಿಮನ್ಯು ಕೌರವ ಪಕ್ಷದ ಪ್ರಮುಖ ಯೋಧರನ್ನು ಒಂದರ ಹಿಂದೆ ಒಂದರಂತೆ ಸೋಲಿಸುತ್ತಾ ತನ್ನ ಪ್ರಭಾವವನ್ನು ಸ್ಪಷ್ಟಪಡಿಸುತ್ತಾ ಹೋರಾಟವನ್ನು ಮುಂದುವರಿಸಿದ. ಅಭಿಮನ್ಯುವಿಗೆ ಎದುರಾದ ಕರ್ಣ, ದುಶ್ಯಾಸನ ಮತ್ತು ಅಶ್ವತ್ಥಾಮನಂತಹ ಅನುಭವಿ ಯೋಧರು ಸಹ ಅವನ ಅಪಾರ ಕೌಶಲ್ಯ, ಧೈರ್ಯ ಮತ್ತು ಶಕ್ತಿಯ ಮುಂದೆ ನಲುಗಿ ಹೋದರು. ಕೌರವ ಸೇನೆಯ ಹೃದಯದಲ್ಲಿ ಅಭಿಮನ್ಯುವಿನ ಶೌರ್ಯವು ನಡುಕ ಹುಟ್ಟಿಸಿತು. ಅವನ ತೀಕ್ಷ್ಣ ಬುದ್ಧಿ, ಚಾತುರ್ಯ ಮತ್ತು ಶಸ್ತ್ರವಿದ್ಯೆ ಯುದ್ಧಭೂಮಿಯಲ್ಲಿ ಶತ್ರುಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಚಕ್ರವ್ಯೂಹದ ಆಂತರಿಕ ಪದರಗಳತ್ತ ಹಾದು ಹೋಗುವಾಗ ಅಭಿಮನ್ಯು ತನ್ನ ಚಾತುರ್ಯವನ್ನು ತೋರಿಸುತ್ತಾ ಅನೇಕ ಶತ್ರು ಯೋಧರನ್ನು ಸೋಲಿಸಿದ. ಆದರೆ ಈ ಸಂದರ್ಭದಲ್ಲಿ ಪಾಂಡವರ ಕಡೆಯಿಂದ ಬಂದ ಸಹಾಯದ ಕೊರತೆಯು ಅವನ ಸ್ಥಿತಿಯನ್ನು ಗಂಭೀರಗೊಳಿಸಿತು. ಪಾಂಡವ ಯೋಧರು ಚಕ್ರವ್ಯೂಹ ಪ್ರವೇಶಿಸಲು ಸಾಧ್ಯವಾಗದ ಕಾರಣ ಅಭಿಮನ್ಯು ಚಕ್ರವ್ಯೂಹದ ಆಂತರಿಕ ಸಂಕೀರ್ಣತೆಯಲ್ಲಿ ಒಂಟಿಯಾಗಿದ್ದನು. ಯುದ್ಧ ತೀವ್ರಗೊಂಡಾಗ ಕೌರವ ಯೋಧರು ದ್ರೋಣಾಚಾರ್ಯರ ನೇತೃತ್ವದಲ್ಲಿ ಅಭಿಮನ್ಯುವನ್ನು ನಿಜವಾದ ಯುದ್ಧತಂತ್ರದಿಂದ ಸೋಲಿಸಲು ಅಸಾಧ್ಯವೆಂದು ಅರಿತು ಮೋಸದ ಮಾರ್ಗವನ್ನು ಆಯ್ಕೆ ಮಾಡಿದರು. ಜಯದ್ರಥ, ಕರ್ಣ, ದುಶಾಸನ, ದುರ್ಯೋಧನ, ಕೃಪಾಚಾರ್ಯ, ಅಶ್ವತ್ಥಾಮ ಮತ್ತು ಶಕುನಿಯಂತಹ ಕೌರವ ಪಕ್ಷದ ಪ್ರಮುಖರು ಅಭಿಮನ್ಯುವನ್ನು ಎಲ್ಲ ದಿಕ್ಕುಗಳಿಂದ ಚುರುಕಾಗಿ ಸೆರೆಹಿಡಿದು ಹಲ್ಲೆ ನಡೆಸಲು ತಂತ್ರ ರೂಪಿಸಿದರು. ಯುದ್ಧ ನಿಯಮಗಳ ಪ್ರಕಾರ ಒಂದೇ ಯೋಧನನ್ನು ಅನೇಕರು ಏಕಕಾಲದಲ್ಲಿ ಎದುರಿಸುವುದು ತೀವ್ರ ಅನೈತಿಕವೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಅಭಿಮನ್ಯುವನ್ನು ವಧಿಸಲು ಕೌರವರು ಈ ನೀತಿಯನ್ನು ನಿರ್ಲಕ್ಷಿಸಿ ದ್ರೋಹದ ಚಟುವಟಿಕೆ ನಡೆಸಿದರು. ಅಭಿಮನ್ಯು ತನ್ನ ಯುವಕತ್ವದ ಶಕ್ತಿಯಿಂದ ಶತ್ರುಗಳ ದಾಳಿಯನ್ನು ಎದುರಿಸುತ್ತಾ ತನ್ನ ಶೌರ್ಯವನ್ನು ಮತ್ತೆ ಮತ್ತೆ ತೋರಿಸುತ್ತಿದ್ದ. ಬಾಣ ಮತ್ತು ಬಿಲ್ಲಿನ ಮೂಲಕ ಅನೇಕ ಶ್ರೇಷ್ಠ ಕೌರವ ಯೋಧರನ್ನು ಸೋಲಿಸಿದನು. ಕರ್ಣನು ಅಭಿಮನ್ಯುವಿನ ಬಿಲ್ಲನ್ನು ಮುರಿದ ನಂತರವೂ ಅಭಿಮನ್ಯು ತಕ್ಷಣವೇ ಕತ್ತಿ ಮತ್ತು ಗುರಾಣಿಯ ಮೂಲಕ ಹೋರಾಟ ಮುಂದುವರಿಸಿದನು. ಸಿಂಧುರಾಜನಾದ ಜಯದ್ರಥನು ಅಭಿಮನ್ಯುವಿನ ರಥವನ್ನು ನಾಶಪಡಿಸಿ ಅವನ ಕುದುರೆಗಳನ್ನು ಕೊಂದನು ಹಾಗೂ ಭೀಮ, ಸತ್ಯಕಿ ಮತ್ತು ಇತರ ಪಾಂಡವ ಯೋಧರನ್ನು ತಡೆಯಲು ಪ್ರವೇಶ ದ್ವಾರದ ಬಳಿ ನಿಂತಿದ್ದನು. ಜಯದ್ರಥನು ಮಹಾದೇವ ಶಿವನಿಂದ ಅರ್ಜುನನನ್ನು ಹೊರತುಪಡಿಸಿ ಇತರ ಎಲ್ಲ ಪಾಂಡವ ಯೋಧರನ್ನು ಒಂದು ದಿನದವರೆಗೆ ತಡೆಯಲು ಸಾಧ್ಯವಾಗುವಂತಹ ವರವನ್ನು ಪಡೆದಿದ್ದನು. ಹೋರಾಟದ ಮಧ್ಯೆ ಆಕಸ್ಮಿಕವಾಗಿ ಕತ್ತಿಯೂ ಮುರಿದು ಹೋದಾಗ ಅಭಿಮನ್ಯು ತನ್ನ ಬುದ್ಧಿ ಮತ್ತು ದಿಟ್ಟತೆಯನ್ನು ಬಳಸಿಕೊಂಡು ರಥದ ಚಕ್ರವನ್ನು ಕೈಗೆತ್ತಿಕೊಂಡು ಶಸ್ತ್ರವಾಗಿ ಬಳಸಿ ಹೋರಾಡಿದನು. ಅವನ ದಿಟ್ಟತೆ, ಶ್ರದ್ಧೆ ಮತ್ತು ಶ್ರೇಷ್ಠ ಶೌರ್ಯವು ಶತ್ರುಗಳಿಗೂ ಬೆರಗನ್ನು ಉಂಟುಮಾಡಿತು. ಆದಾಗ್ಯೂ ಕೌರವರ ವಿರುದ್ಧ ಒಂಟಿಯಾಗಿ ನಿರಂತರ ಹೋರಾಟ ನಡೆಸುವುದು ಅಸಾಧ್ಯವೆನಿಸಿತು. ಕೌರವರು ಅಭಿಮನ್ಯುವಿನ ಒಂಟಿತನವನ್ನು ಗಮನಿಸಿ ತಕ್ಷಣವೇ ಘಾತಕ ತಂತ್ರ ರೂಪಿಸಿದರು. ಚಕ್ರವ್ಯೂಹದ ಒಳಗಿನ ಸಂಕೀರ್ಣ ರಚನೆಯಿಂದ ಹೊರಬರುವ ಮಾರ್ಗದ ಅರಿವಿಲ್ಲದ ಅಭಿಮನ್ಯು ಶತ್ರುಗಳ ಕ್ರೂರ ತಂತ್ರಗಳಿಗೆ ಸಿಕ್ಕಿಬಿದ್ದನು. ತನ್ನ ಶ್ರೇಷ್ಠ ಶೌರ್ಯದಿಂದ ಶತ್ರುಗಳ ಎದುರು ದೀರ್ಘಕಾಲದವರೆಗೆ ತಿರುಗಿ ನಿಲ್ಲುವ ಪ್ರಯತ್ನ ಮಾಡಿದರೂ ಎಲ್ಲ ದಿಕ್ಕುಗಳಿಂದ ಶತ್ರುಗಳು ಅವನ ಮೇಲೆ ದಾಳಿ ಮಾಡಿದಾಗ ಅಭಿಮನ್ಯುವಿನ ಶಕ್ತಿ ಕ್ಷೀಣಿಸಿತು. ಅಂತಿಮವಾಗಿ ಕರ್ಣನು ತನ್ನ ಕುತಂತ್ರವನ್ನು ಬಳಸಿಕೊಂಡು ಅಭಿಮನ್ಯುವನ್ನು ವಧಿಸಿದನು. ಅಭಿಮನ್ಯುವಿನ ಮರಣವು ಪಾಂಡವರ ಶಿಬಿರದಲ್ಲಿ ಆಳವಾದ ದುಃಖ ಮತ್ತು ಆಕ್ರೋಶವನ್ನು ಉಂಟುಮಾಡಿತು. ಈ ಸುದ್ದಿ ಅವರ ಪೈಕಿ ಪ್ರತಿಯೊಬ್ಬನ ಮನಸ್ಸಿನ ಮೇಲೆ ತೀವ್ರ ಪ್ರಭಾವ ಬೀರಿತು. ಆದರೆ ಇದನ್ನು ಕೇಳಿದ ಕ್ಷಣದಲ್ಲಿ ಅರ್ಜುನನಿಗೆ ಉಂಟಾದ ನೋವು ಮತ್ತು ಕೋಪ ಅನನ್ಯವಾಗಿತ್ತು. ಅಭಿಮನ್ಯು ಕೇವಲ ಮಗನಷ್ಟೇ ಅಲ್ಲ, ಪಾಂಡವ ವಂಶದ ಭವಿಷ್ಯದ ಒಂದು ಬೆಳಕಾಗಿ ಕಂಡಿದ್ದ. ಕುರುಕ್ಷೇತ್ರದ ಯುದ್ಧದಲ್ಲಿ ಆತನ ಶೌರ್ಯ ಮತ್ತು ತ್ಯಾಗವು ಪಾಂಡವ ಸೇನೆಯ ಉತ್ಸಾಹಕ್ಕೆ ಪ್ರೇರಕವಾಗಿತ್ತು. ಅವನ ಮರಣವು ಅವರ ಯುದ್ಧದ ನ್ಯಾಯಸಾಧನೆಯ ಕನಸುಗಳಿಗೆ ಭಾರೀ ಆಘಾತವನ್ನು ತಂದುಕೊಟ್ಟಿತು. ಅಭಿಮನ್ಯುವಿನ ಸಾವಿಗೆ ಕಾರಣನಾದ ಜಯದ್ರಥನ ವಿರುದ್ಧ ಅರ್ಜುನನು ಪ್ರಖರ ಪ್ರತಿಜ್ಞೆಯನ್ನು ಕೈಗೊಂಡನು. ನಾಳೆಯ ಸೂರ್ಯಾಸ್ತಕ್ಕೂ ಮೊದಲು ಜಯದ್ರಥನನ್ನು ಕೊಲ್ಲದಿದ್ದರೆ ನಾನು ನನ್ನ ಜೀವವನ್ನೇ ತ್ಯಜಿಸುತ್ತೇನೆ ಎಂದು ಅರ್ಜುನ ಘೋಷಿಸಿದ. ಈ ಪ್ರಮಾಣವು ಪಾಂಡವ ಶಿಬಿರದ ಮೇಲೆ ಅಪಾರ ಒತ್ತಡವನ್ನು ತಂದಿತು. ಪಾಂಡವ ಯೋಧರು ತೀವ್ರ ಸಂಕಟಕ್ಕೆ ಒಳಗಾದರೂ ಅರ್ಜುನನ ನಿರ್ಧಾರವು ಅವರ ಆಕ್ರೋಶಕ್ಕೆ ದಿಕ್ಕು ನೀಡಿತು. ನಂತರದ ಯುದ್ಧವು ಮಹಾಭಾರತದ ಅತ್ಯಂತ ತೀವ್ರ ಮತ್ತು ಚರಿತ್ರಾತ್ಮಕ ಘಟ್ಟಗಳಲ್ಲಿ ಒಂದಾಗಿತ್ತು. ಶ್ರೀಕೃಷ್ಣ ತನ್ನ ಸಾರಥಿಯಾಗಿ ಇದ್ದುದರಿಂದ ಅರ್ಜುನನು ತನ್ನ ಪ್ರಮಾಣವನ್ನು ನಿಭಾಯಿಸಲು ಉತ್ತಮ ಯೋಜನೆಗಳೊಂದಿಗೆ ಮುಂದುವರಿದ. ಜಯದ್ರಥನು ತನ್ನ ದೇಹವನ್ನು ಕೌರವರ ರಕ್ಷಣೆಯಲ್ಲಿ ಸುರಕ್ಷಿತವಾಗಿ ಇಡಲು ಪ್ರಯತ್ನಿಸಿದರೂ ಅರ್ಜುನನು ಶ್ರೀಕೃಷ್ಣನ ಬುದ್ಧಿವಂತಿಕೆಯಿಂದ ಮತ್ತು ತನ್ನ ಶ್ರೇಷ್ಠ ಯುದ್ಧ ಕೌಶಲ್ಯದಿಂದ ಸೂರ್ಯಾಸ್ತಕ್ಕೂ ಮೊದಲು ಜಯದ್ರಥನನ್ನು ವಧಿಸಿ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದನು. ಅಭಿಮನ್ಯುವಿನ ಜೀವನವು ದುರಂತವಾಗಿ ಕೊನೆಗೊಂಡರೂ ಅವನ ಪರಂಪರೆ ಆತನ ಪುತ್ರ ಪರೀಕ್ಷಿತನ ಮೂಲಕ ಮುಂದುವರಿಯಿತು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅವನ ಪತ್ನಿ ಉತ್ತರೆ ಗರ್ಭಿಣಿಯಾಗಿದ್ದಳು. ಯುದ್ಧದ ನಂತರ ಪಾಂಡವರ ವಿಜಯೋತ್ಸವದ ವೇಳೆ ಉತ್ತರೆ ಮಗುವಿಗೆ ಜನ್ಮ ನೀಡಿದಳು. ಈ ಮಗು ಪಾಂಡವ ವಂಶದ ಏಕೈಕ ಉತ್ತರಾಧಿಕಾರಿಯಾಗಿ ತಲೆಮಾರಿನ ಆಶಾಕಿರಣವಾಗಿ ಬೆಳೆದನು.
ಪರೀಕ್ಷಿತನು ತನ್ನ ತಾತನಾದ ಯುಧಿಷ್ಠಿರನ ನಂತರ ಹಸ್ತಿನಾಪುರದ ಸಿಂಹಾಸನವನ್ನು ವಹಿಸಿಕೊಂಡನು. ಅವನು ರಾಜಧಾನಿಯನ್ನು ಧರ್ಮ, ಜ್ಞಾನ ಮತ್ತು ನ್ಯಾಯದಿಂದ ಆಳಿಕೊಂಡು ಮಹಾನ್ ಚಕ್ರವರ್ತಿಯಾಗಿ ಪ್ರಸಿದ್ಧನಾದನು. ತನ್ನ ಆಡಳಿತ ಕಾಲದಲ್ಲಿ ಪರೀಕ್ಷಿತನು ನ್ಯಾಯಾಧಿಪತಿಯಾಗಿ ಪ್ರಜೆಗಳಿಗೆ ಉತ್ತಮ ಜೀವನವನ್ನು ಒದಗಿಸುವಲ್ಲಿ ಯಶಸ್ವಿಯಾದನು. ಪಾಂಡವ ವಂಶದ ಐತಿಹಾಸಿಕ ಪರಂಪರೆಯನ್ನು ಮುಂದುವರಿಸಿ ಪರೀಕ್ಷಿತನು ತನ್ನ ತಾತನ ಮತ್ತು ತಂದೆಯ ಆದರ್ಶಗಳನ್ನು ಪ್ರದರ್ಶಿಸಿದನು. ಅಭಿಮನ್ಯುವಿನ ಕಥೆಯ ಮುಖ್ಯಾಂಶಗಳು. ಅಭಿಮನ್ಯುವಿನ ಕಥೆಯಿಂದ ಹಲವು ಮಹತ್ವದ ಅಂಶಗಳು ಮತ್ತು ಪಾಠಗಳನ್ನು ಕಲಿಯಬಹುದು. ಈ ಅಂಶಗಳು ಮಹಾಭಾರತದ ತತ್ವಗಳನ್ನು ಒಳಗೊಂಡಿದೆ. ಕರ್ತವ್ಯ ಮತ್ತು ತ್ಯಾಗ. ಅಭಿಮನ್ಯು ತನ್ನ ಕುಟುಂಬದ ಪ್ರೀತಿಯ ಜೊತೆಗೆ ಧರ್ಮದ ನಿರ್ವಹಣೆಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿದನು. ಚಕ್ರವ್ಯೂಹ ಪ್ರವೇಶಿಸುವಾಗ ಹೊರಬರುವ ಮಾರ್ಗದ ಜ್ಞಾನವಿಲ್ಲದಿದ್ದರೂ ತನ್ನ ಧರ್ಮ ಮತ್ತು ಕರ್ತವ್ಯದ ಪ್ರಜ್ಞೆಯಿಂದ ಈ ಅಪಾಯಕಾರಿ ಕಾರ್ಯವನ್ನು ಸ್ವೀಕರಿಸಿದನು. ಇದು ಧೈರ್ಯ ಮತ್ತು ನಿಷ್ಠೆಯ ಅತಿ ಶ್ರೇಷ್ಠ ಉದಾಹರಣೆಯಾಗಿದೆ. ಯೌವನ ಮತ್ತು ಶೌರ್ಯ. 16 ವರ್ಷಗಳ ಯುವಕನಾಗಿದ್ದರೂ ಅಭಿಮನ್ಯು ಪ್ರೌಢ ಯೋಧನ ಶ್ರೇಷ್ಠ ಶೂರತ್ವವನ್ನು ತೋರಿಸಿದನು. ತನ್ನ ವಯಸ್ಸಿಗಿಂತ ಹೆಚ್ಚಿನ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಅವನು ಶ್ರೇಷ್ಠ ನಾಯಕನಾಗಿ ಚಿರಸ್ಮರಣೀಯನಾಗಿದ್ದಾನೆ. ಯುದ್ಧದ ಸಂಕೀರ್ಣತೆ. ಅಭಿಮನ್ಯುವಿನ ಮರಣವು ಯುದ್ಧದ ನೈತಿಕ ಗೊಂದಲ ಮತ್ತು ಸಂಕೀರ್ಣತೆಯನ್ನು ತೋರಿಸುತ್ತದೆ. ಕೌರವರು ಒಬ್ಬ ಯೋಧನ ಮೇಲೆ ಗುಂಪಿನಲ್ಲಿ ದಾಳಿ ಮಾಡುವ ಮೂಲಕ ಯುದ್ಧ ನಿಯಮಗಳನ್ನು ಉಲ್ಲಂಘಿಸಿದರು. ಇದು ಯುದ್ಧದ ಕ್ರೌರ್ಯವನ್ನು ಮತ್ತು ಅನೈತಿಕತೆಯನ್ನು ಸ್ಪಷ್ಟವಾಗಿ ತೋರುತ್ತದೆ. ವಿಧಿಯ ಪಾತ್ರ. ಚಕ್ರವ್ಯೂಹದಲ್ಲಿ ತಪ್ಪಿದ ಜ್ಞಾನವು ಅಭಿಮನ್ಯುವಿಗೆ ವಿಧಿ ನಿರ್ಧಾರಿತ ದುರಂತವನ್ನು ಎದುರಿಸಲು ಕಾರಣವಾಯಿತು. ಶಕ್ತಿಯುಳ್ಳ ಯೋಧನಾಗಿದ್ದರೂ ಏನೋ ಅನಿವಾರ್ಯ ಶಕ್ತಿಯು ಅವನ ಜೀವನವನ್ನು ನಿಯಂತ್ರಿಸಿತು. ಇದು ವಿಧಿಯ ಮಹತ್ವವನ್ನು ಬಿಂಬಿಸುತ್ತದೆ. ಅಭಿಮನ್ಯುವಿನ ಕಥೆ ಮಹಾಭಾರತದ ಅತ್ಯಂತ ಹೃದಯ ಮಿಡಿಯುವ ಮತ್ತು ಶೌರ್ಯಭರಿತ ಅಧ್ಯಾಯಗಳಲ್ಲಿ ಒಂದು. ಅವನ ಧೈರ್ಯ. ಕಠಿಣ ಯುದ್ಧದಲ್ಲಿ ಅವನು ತೋರಿದ ಅಜೇಯ ಮನೋಭಾವ ಹಾಗೂ ದುರಂತಪೂರ್ಣ ಅಂತ್ಯ ಪಾಂಡವ ಮತ್ತು ಕೌರವರ ನಡುವಿನ ಧರ್ಮಯುದ್ಧದಲ್ಲಿ ಅಳಿಸಲಾಗದ ಗುರುತಾಗಿದೆ. ಅವನು ಯುದ್ಧಭೂಮಿಯಲ್ಲಿ ಅನುಭವಿಸಿದ ಅನ್ಯಾಯವು ಕೇವಲ ಅವನ ವೈಯಕ್ತಿಕ ಕಷ್ಟವಷ್ಟೇ ಅಲ್ಲ, ಯುದ್ಧದ ನೈತಿಕ ಗೊಂದಲವನ್ನು ಮತ್ತು ಅಧರ್ಮದ ಪ್ರತಿಫಲವನ್ನು ತೆರೆದಿಟ್ಟಿದೆ. ಅಭಿಮನ್ಯುವಿನ ಬದುಕು. ಚಕ್ರವ್ಯೂಹ ಪ್ರವೇಶದ ಧೈರ್ಯ ಮತ್ತು ಕೌರವ ಯೋಧರ ವಿರುದ್ಧ ಹೋರಾಟದಲ್ಲಿ ತೋರಿದ ಶ್ರೇಷ್ಠ ಶೂರತ್ವದಿಂದ ಪ್ರಸಿದ್ಧನಾಗಿದ್ದಾನೆ. ಅಭಿಮನ್ಯುವಿನ ಜೀವನ ಮತ್ತು ತ್ಯಾಗವು ಕರ್ತವ್ಯ, ಗೌರವ ಮತ್ತು ಯುದ್ಧದ ಪರಿಣಾಮಗಳ ದಾರ್ಶನಿಕ ಆಳತೆಯನ್ನು ಬಿಂಬಿಸುವ ಮೂಲಕ ಧರ್ಮ ಮತ್ತು ಮಾನವೀಯತೆ ಬಗ್ಗೆ ಗಾಢ ಸಂದೇಶವನ್ನು ನೀಡುತ್ತದೆ. ಅವನ ಕತೆ ಪ್ರತಿ ಪೀಳಿಗೆಗೆ ನಿರಂತರ ಪ್ರೇರಣೆಯಾಗಿದ್ದು ಸಮಯಕ್ಕೂ ಮೀರಿದ ಶ್ರೇಷ್ಠತೆಯ ಉದಾಹರಣೆಯಾಗಿದೆ.